ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ, ಹಂಗೆ ದೇವಸ್ಥಾನಕ್ಕೆ ಹೋಗ್ತಾ ಏನೆಲ್ಲ ಮಾಡ್ತೀನಿ ಇವತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ದಿವಸ ಆಗಿತ್ತು ಡೈಲಿ ವ್ಲಾಗ್ ಮಾಡಿ, ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ನಾಳೆ ಶಿವರಾತ್ರಿ ಇದೆ ಅಲ್ವಾ, ಸೊ ಮಮ್ಮಿ ಶಿವರಾತ್ರಿಗೆ ಏನಾದರೂ ಸ್ಪೆಷಲ್ ಮಾಡ್ಬೋದು. ಇವಾಗ ಟೈಮು ಆಲ್ರೆಡಿ 10 o'clock ಆಗಿದೆ, ಲೇಟ್ ಆಗಿಬಿಟ್ಟಿದೆ. ತನು ನೋಡಿದ್ರೆ ನನಗೆ ಬಿಟ್ಬಿಟ್ಟು ಅವಳೇ ಒಬ್ಬಳೇ ದೇವಸ್ಥಾನಕ್ಕೆ ನಮ್ಮ ಮನೆ ಹತ್ರ ಇದೆ, ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವಳು ಆಫೀಸ್ಗೆ ಹೋಗಿದ್ದಾಳೆ. ಅವಳು ಇಲ್ಲ, ಬಬ್ಲೂ ಇಲ್ಲ, ಅವನು ಕೆಲ್ಸಕ್ಕೆ ಹೋಗಿ ಇವಾಗ ತನುಗೆ ನೋಡಬೇಕು ಅವ್ರೇನು ಮಾಡ್ತಿದ್ದಾರೆ ಅಂತ. ಅವರಿದ್ದರೆ ಅವ್ರಿಗೆ ಕರ್ಕೊಂಡು ಹೋಗ್ಬೇಕು. 10 o'clock ಆಗಿದೆ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ. ನನಗೂ ಐಡಿಯಾ ಇಲ್ಲ ಅವ್ರೇನು ಮಾಡ್ತಿದ್ದಾರೆ ಅಂತ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಸೊ ಮನೆ ಹತ್ರ ಹೋಗಿ ನೋಡೋಣ. ಅವ್ರೇನಾದ್ರು ಸಿಕ್ಕಿದ್ರೆ ಅವ್ರ ಜೊತೆ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಸ್ಟೇ ಟ್ಯೂನ್ಡ್. ಆ್ಯಂಡ್ ಸಾರಿ, ಓಕೆ, ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾನು ಯೂಟ್ಯೂಬರ್ ಮದುವೆಗೆ ಹೋಗ್ತಿದ್ದೀನಿ ಅಂತ. ಸಾರಿ, ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ನನಗೆ ತುಂಬ ಜ್ವರ ಇತ್ತು ಅವತ್ತು. ಮಿಡ್ನೈಟ್ 3 o'clock ಫುಲ್ ಜ್ವರ ಇತ್ತು. ಆದರೂ ಮದುವೆಗೆ ಹೋಗಿದ್ದೆ, ಬಟ್ ವ್ಲಾಗ್ ಮಾಡಿಲ್ಲ ನಾನು. ಮೇ ಬಿ ಅವರು ಮನೆಗೆ ಇಲ್ಲ, ಅವರು ನಮ್ಮ ಮನೆಗೆ ಏನಾದರೂ ಬಂದಾಗ ತೋರಿಸ್ತೀನಿ ನಾನು ಏನು ಅಂತ. ಓಕೆ, ಸೊ ಇದೇ ಅದರ ಅಪ್ಡೇಟ್. ಸ್ಟೇ ಟ್ಯೂನ್ಡ್. ಹಂಗೆ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತಲೂ ಕಮೆಂಟ್ ಮಾಡಿ. ನೋಡಿ, ಬಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಗೈಸ್, ಸೊ ನಾವು ದೇವಸ್ಥಾನಕ್ಕೆ ಬಂದಿದ್ದೀರಿ. ಎಲ್ಲಿ ಅಂತಂದರೆ ಗುಂಜೂರು ಹತ್ರ ಇರೋ ದೇವಸ್ಥಾನಕ್ಕೆ ಬಂದಿದ್ದೀರಿ. ಸ್ವಲ್ಪ ಸೀನ್ಗಳೆಲ್ಲ ಆಯಿತು. ಇವರು ಬೇರೆ ಖುಷಿ ಮಾಡಿದ್ದಾರೆ, ಅದಕ್ಕೆ ದೇವಸ್ಥಾನದಲ್ಲಿ ವೀಡಿಯೋನೂ ಮಾಡಿಲ್ಲ. ಬರೀ ನಾನು ಯಾವಾಗೆಲ್ಲ ವೀಡಿಯೋ ಸ್ಟಾರ್ಟ್ ಮಾಡ್ತೀನೋ ಅವಾಗೇ ಹೇರ್ ಸ್ಟೈಲ್. ನಿಮಗೆ ಅಲ್ಲಿ ಮೇನ್ ಸ್ಟ್ಯಾಚ್ಯೂ ಹತ್ರ ತೋರಿಸ್ತೀವಿ ಬನ್ನಿ. ಎಂಟ್ರೆನ್ಸ್ ಹತ್ರ ಇರೋದು ಇದು, ಗುಂಜೂರು ಹತ್ರ ಇರೋದು, ಮೇನ್ ರೋಡಲ್ಲೇ ಇರುತ್ತೆ. ಬಾ 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 ಒಂದು ಟೆಂಪಲ್ ಆ ಕಡೆ ಹೋಗ್ತಾವನ. ಗೈಸ್, ಬಾಸ್ ಹೆಂಗಿದ್ದಾರೆ ನೋಡಿ. ನೀವೇನು ನೋಡಿರ್ತೀರೋ ಅದನ್ನೇ ನೋಡಿ. ಜಾಸ್ತಿ ಕ್ಲಿಪ್ಸ್ ಏನು ಹಾಕಕ್ಕೆ ಹೋಗಲ್ಲ. ಇದಾದಮೇಲೆ ಈಚೆ ಹೋಗಿ ಕಂಟಿನ್ಯೂ ಮಾಡ್ತೀವಿ. ತುಂಬ ಕೊಬ್ಬಾಗಿದೆ. ಕಾಮೆಂಟ್ಸಲ್ಲಿ ಬೈಯಿ ಗೈಸ್ ಎಲ್ಲ. ಇವ್ರಿಗೆ ತುಂಬ ಆಗಿದೆ ಇವ್ರದ್ದು. ಫ್ರೆಂಡ್ಸ್, ಆ ಮೊಟ್ಟೆಗೆ ಫ್ರೆಂಡ್ಸ್, ನಮ್ದೇನೆ ತಪ್ಪಿಲ್ಲ ಫ್ರೆಂಡ್ಸ್. ಗೈಸ್, ಸಮಯ 3 ಗಂಟೆ ಆಗಿದೆ ಮಧ್ಯಾಹ್ನ. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದ್ರಿ. ನಾನು ಹೇಳಿದ ಥರ ತನುಜ ಮತ್ತು ಬಬ್ಲು ಇಬ್ಬರು ಇದ್ದಿಲ್ಲ. ಸೊ ದನಕ್ಕೆ ಕರ್ಕೊಂಡೋಗಿದ್ದೆ. ದೇವಸ್ಥಾನದಲ್ಲಿ ಏನಾಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲ ನಿಮಗೆ ಕನ್ಫ್ಯೂಸ್ ಆಗಿರುತ್ತೆ. ಆ್ಯಕ್ಚುಲಿ ಏನಾಯ್ತು ಅಂದರೆ, ಹೋಗಿದ ತಕ್ಷಣ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರ ಹತ್ರ ಎಲ್ಲ ಹೋಗಿಬಿಟ್ಟು ಬೇಡ್ಕೊಂಡು ಆಮೇಲೆ ಲಾಸ್ಟಿಗೆ ಮತ್ತೆ ಈಚೆ ಅಂದರೆ ದೇವಸ್ಥಾನ ಒಳಗಡೆ ಇರುತ್ತಲ್ವ, ಆ ಜಾಗಕ್ಕೆ ಬಂದುಬಿಟ್ಟು ನಾನು ಸರಿ ನಿಮಗೆ ತೋರಿಸೋಣ ಅಂತ ಫೋನ್ ಎತ್ತಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬರೀ ಸ್ಟಾರ್ಟ್ ಮಾಡಿ ಒಂದು 5 seconds ಆಗಿರುತ್ತೆ. ಹಿಂದೆಯಿಂದ ಯಾರೋ ಒಂದು ಅಪ್ಪ, ಅಂದರೆ ವಯಸ್ಸಾಗಿದೆ, ಅವ್ರು ಬಂದುಬಿಟ್ಟು ಇದ್ದಕ್ಕಿದ್ದಂಗೆ ಡೋಂಟ್ ಯು ಹ್ಯಾವ್ ಕಾಮನ್ ಸೆನ್ಸ್ ಯೂಸಿಂಗ್ ಮೊಬೈಲ್ ಇನ್ಸೈಡ್ ಟೆಂಪಲ್ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು. ಆಮೇಲೆ ಅವ್ರು ಏನು ಮಾತಾಡ್ತಿದ್ದಾರೆ, ಯಾರ ಹತ್ರ ಮಾತಾಡ್ತಿದ್ದಾರೆ ಅಂತ ಫ್ಲ್ಯಾಶ್ ಆಗೋಕ್ಕೆ ನನಗೊಂದು 2-3 seconds ಆಯಿತು. ಅಷ್ಟೊತ್ತಿಗೆ ದನ ಇತ್ಕೊಂಡು ಫುಲ್ ರೈಸ್ ಆಗಿಬಿಟ್ರು. ಏನು ಎತ್ತಿದೆ, ಕಾಮನ್ ಸೆನ್ಸ್ ಇಲ್ಲ, ಹಂಗೆ ಹಿಂಗೆ ಅಂತ ಅಂತಿದ್ದೀರಾ, ಕರೆಕ್ಟಾಗಿ ಮಾತಾಡಿ ಅಂತ ದನೂ ಹೇಳಿದ್ರು. ಅದಾದಮೇಲೆ ನೋಡಿದ್ರೆ ಸಿಕ್ಕಾಪಟ್ಟೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅವ್ರು ಹೆಂಗೆ ಮಾತಾಡ್ತಿದ್ದಾರೆ ಅಂತಂದರೆ, ಫುಲ್ಲಾಗಿ ನಾವೆಲ್ಲ ಕಷ್ಟಪಟ್ಟು ದುಡಿಯೋರು, ನಿಮ್ಮಂಥವರೆಲ್ಲ ಬರೀ ಈ ಥರ ಹೋಗೋ ಜಾಗದನ್ನ ವೀಡಿಯೋಸ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ಹಾಕಿ ದುಡಿತೀರಾ ಏನೋ ಹಂಗೆ. ನಮ್ಮ ಫ್ಯಾಮಿಲಿನೇ ಈ ಯೂಟ್ಯೂಬ್ ಇನ್ಕಮಿಂದನೇ ನಾವು ಬೆಳೀತಿರೋದು. ಡೈಲಿ ಏನೋ 3 ಟೈಮು ಈ ಯೂಟ್ಯೂಬ್ ಇನ್ಕಮಿಂದನೇ ನಾವು ಊಟ ಮಾಡ್ತಿರೋದು ಅನ್ನೋ ರೇಂಜಿಗೆ ಮಾತಾಡ್ತಿದ್ದಾನೆ. ಏನೋ ಒಂಥರ ಗ್ರಜ್ಜಸ್ನ ಇಟ್ಕೊಂಡು. ಎಷ್ಟು ಜನ ಇದ್ದಾರೆ, ಪೂಜಾರಿಗಳು ಎಲ್ಲರೂ ಇದ್ದಾರೆ, ಮತ್ತು ಆ ದೇವಸ್ಥಾನದ ಇನ್ಚಾರ್ಜು ಎಲ್ಲರೂ ಇದ್ದಾರೆ. ಯಾರು ಏನೂ ಒಂದು ಮಾತು ಕೇಳಿಲ್ಲ ನಮಗೆ. ಆಮೇಲೆ ಆಯಪ್ಪ ಇದ್ಕೊಂಡು ಸಡನ್ನಾಗೆ ದಿಸ್ ಇಸ್ ಮೈ ಟೆಂಪಲ್, ಐ ವಿಲ್ ನಾಟ್ ಅಲವ್ ಯು ಟು ಏನೋ ರೆಕಾರ್ಡ್ ಶೂಟ್ ಅಂತ ಏನೇನೋ ಅಂತಿದ್ದಾನೆ. ಆಮೇಲೆ ನಾನು ಇದ್ಕೊಂಡು ಓವರ್ ಗೌರ್ಮೆಂಟ್ಸ್ ಪ್ರಾಪರ್ಟಿ ಅಂತೆಲ್ಲ ನಾನು ಏನೇನೋ ಮಾತಾಡಿ ಅದು ಇದು ಅಂತೆಲ್ಲ ಆಯಿತು. ಇದ್ದಾನೆ, ಬೈತಾನೆ ಇದ್ದಾನೆ. ಅಲ್ಲಿರೋರು ಎಲ್ಲರೂ ನೋಡ್ಕೊಂಡೇ ಇದ್ದಾರೆ, ಸೈಲೆಂಟಾಗಿ ನಿಂತ್ಕೊಂಡು, ಯಾರು ಏನೋ ಕೇಳಲೂ ಇಲ್ಲ. ಅವ್ರ ಪೂಜೆ ಮಾಡೋರು ಅಂದರೆ ಪೂಜಾರಿ ಅವರು ಇನ್ಚಾರ್ಜ್ ಇದ್ರಲ್ಲ, ಅವರೂ ಬಂದು ನಮಗೂ ಅಷ್ಟೇ ವೀಡಿಯೋ ಮಾಡಬೇಡ್ರಿ ಅಂತಲೂ ಏನೂ ಅಂದಿಲ್ಲ. ಈ ಅಪ್ಪ ಒಬ್ಬನೇ ನಂದು ದೇವಸ್ಥಾನ, ನಾನು ಅಲೌ ಮಾಡಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಿರೋದು. ಆಮೇಲೆ ನೋಡ್ರೆ ನಾನು ಸಡನ್ನಾಗೆ ಸರಿ ಅಂತ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರೆಕಾರ್ಡ್ ಮಾಡಿದ ತಕ್ಷಣ ಹಂಗೆ ಮಾತಾಡ್ಕೊಂಡು ಸೈಲೆಂಟಾಗಿ ಹೋಗ್ತಾ ಇದ್ದಾನೆ. ಟಾಕ್ ವಾಟ್ ಎವರ್ ಯು ಟಾಕ್
Even it's been recorded. Even it's been recorded. What and all you're talking. So please mind your business, sir. I don't mind. I don't have a problem. You are only talking to us. I'm saying stop taking Enough is enough. ಬಿಡು ಬಿಡು ಮನೆ ರೆಕಾರ್ಡ್ ಮಾಡಿದ್ದು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಆಮೇಲೆ ಧನು ಇದ್ಕೊಂಡು ಅಂದರು, ನಾನು ಅಂದೆ ನವ್ ಯು ಕ್ಯಾನ್ ಟಾಕ್ ವಾಟ್ ಎವರ್ ಅಂತ. ಆಮೇಲೆ ಧನುನು ಅಂದರು, ಇವಾಗ ಏನಾದರೂ ಮಾತಾಡೋ, ನೀನು ಮಾತಾಡೋದನ್ನು ನಾವು ತೋರಿಸ್ತೀವಿ ಜನಗಳಿಗೆ ಅಂತ. ಸೊ ಈ ಥರ ಜನನೂ ಇರ್ತಾರೆ. ನಾನು ಅದರಲ್ಲಿ ಯೋಚನೆ ಮಾಡ್ತಿದ್ದೆ, ಈ ಥರ ಅಯ್ಯೋ ಕೈ ನೋವ್ತಿದೆ, ಈ ಥರ ನಾವು ಬಿಗಿನರ್ ಆಗಿ ನಮಗೆ ಈ ಥರ ಪ್ರಾಬ್ಲಮ್ ಅಂದರೆ ಇನ್ನು ಈ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆಲ್ಲ ಪಾಪ ಅವ್ರಿಗೆಲ್ಲ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿ ಬಂದಿರ್ತಾರೆ. 1 ಮಿಲಿಯನ್ 2 ಮಿಲಿಯನ್ ಎಲ್ಲ ಇರುತ್ತೆ. ಅವರೆಲ್ಲ ಎಷ್ಟು ಸ್ಟ್ರಗಲ್ಸ್ ಈ ಥರ ಚಿಲ್ಡ್ರನ್ ನನ್ನ ಮಕ್ಳಿಗೆಲ್ಲ ಎಷ್ಟು ಜನಕ್ಕೆ ನೋಡಿ ಫೇಸ್ ಮಾಡಿ ಎಲ್ಲ ಬಂದಿರ್ತಾರೆ ಅನ್ನೋದೆಲ್ಲ ಅಂದ್ಕೊಂಡಿದ್ದೆ ಗೈಸ್. ಅದಾದಮೇಲೆ ಹೆಂಗೆ ಒಂಥರ ಮೈಂಡೇ ಬ್ಲ್ಯಾಂಕ್ ಔಟ್ ಆಗೋಗಿತ್ತು. ಬಟ್ ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋದ್ರಿ ಆದಮೇಲೆ ಜಗಳಗಳೆಲ್ಲ ಆದಮೇಲೆ ಸರಿ ಅಂತ ನಾವು ನಾರ್ಮಲಾಗೆ ಶೂಟ್ ಮಾಡ್ಕೊಂಡು ನಾವು ನಾರ್ಮಲಾಗೆ ವ್ಲಾಗ್ ಮಾಡಿಕೊಂಡು ಬಂದ್ರಿ. ಸೊ ಊಟ ಎಲ್ಲ ತಿನ್ಕೊಂಡು ಮತ್ತು ಹಂಗೆ ಒಂದು ಚಿಕ್ಕ ಕೆಲಸ ಇತ್ತು ಅಲ್ಲೇ ಹತ್ರದಲ್ಲೇ, ಆ ಕೆಲಸನೂ ಮುಗಿಸ್ಕೊಂಡ್ರಿ ಹೋದ್ರಿ. ಕೆಲಸನೂ ಚೆನ್ನಾಗಾಯಿತು, ದರ್ಶನ ಮಾಡಿದ್ದು ಚೆನ್ನಾಗಾಯಿತು, ದೇವ್ರಿಗೆ ನಂಬ್ಕೊಂಡು ಆ ಕೆಲ್ಸಕ್ಕೆ ಹೋದ್ರೆ ಆ ಕೆಲಸನೂ ಚೆನ್ನಾಗಾಯಿತು. ಸೊ ಎಲ್ಲನೂ ಚೆನ್ನಾಗಾಯಿತು. ನಮಗೆ ಈ ಅಪ್ಪ ಏನು ನಮಗೆ ಬೈಯೋದು ಏನೇನೋ ಮಾತಾಡ್ತಿದ್ದು. ಸೊ ಏನಂತಂದರೆ ಇಂಥವರು ಇರ್ತಾರೆ, ನಾವು ಸುಮ್ಮನೆ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ಇದಾಗಿತ್ತು ಈ ದೇವಸ್ಥಾನದ ವಿಷಯ. ನಾನು ಬರೀ ಒಂದು 1 ಮಿನಿಟ್ ಆ ಥರ ಏನೋ ಕ್ಲಿಪ್ ತೆಗ್ದಿರ್ತೀನಿ, ಅದು ಮಾತ್ರ ಅಟ್ಯಾಚ್ ಮಾಡ್ತೀನಿ ಅಷ್ಟೇ. ನಾನೇನು ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ. ಆ್ಯಂಡ್ ಅಷ್ಟಕ್ಕೂ ಇದೇನು ಫಸ್ಟ್ ಟೈಮ್ ಅಲ್ಲ ನಾವು ಹೋಗಿರೋದು, ಸುಮಾರು ಸರಿ ಹೋಗಿದ್ದೀರಿ. ಬರೋವಾಗ ಹಂಗೆ ನಮ್ಮ ಏರಿಯಾದಲ್ಲೇ ಒಂದು ಟೀ ಬ್ರೇಕ್ ತೊಗೊಂಡು ಟೀ ಕುಡಿದ್ಬಿಟ್ಟು ಬಂದ್ರಿ. ಸೊ ನಾನು ಮನೆಗೆ ಬಂದೆ, ಧನು ಹಂಗೆ ಹೋದರು. ಸೊ ಇದಾಗಿತ್ತು ದೇವಸ್ಥಾನದ ಕತೆ. ನೋಡೋಣ ಗೈಸ್, ಇವಾಗ ನಾವು ಈಚೆ ಹೋಗ್ತಾ ಇದ್ದೀವಿ. ನೋಡು ಗೈಸ್, ಇನ್ನೊಂದು ಹೇಳೋದು ಮರ್ತದೆ, ನನ್ನ ಫೋನಲ್ಲಿ ಚಾರ್ಜ್ ಖಾಲಿಯಾಗಿತ್ತು. ಈ ಕೇಬಲು ಮತ್ತು ಪವರ್ ಬ್ಯಾಂಕು ಗಾಡಿದಲ್ಲೇ ಬಿಟ್ಟಿದೆ. ಕೊಡು ಎಷ್ಟೊತ್ತು ಬರ್ತೀಯಾ ಅಂತ ಅಂದಿದ್ದಕ್ಕೆ ಬೈದ್ಬಿಟ್ಟು ಫುಲ್ಲು ಮುಚ್ಕೊಂಡು ಫೋನ್ ಇಡು, ಕೆಲಸ ಐತೆ ಅಂತ. ಎಲ್ಲರೂ ಕಾಮೆಂಟ್ಸಲ್ಲಿ ಬೈರಿ ಗೈಸ್ ಇವನಿಗೆ. ನೋಡಿ ಇವಾಗಲೂ ಎಷ್ಟು ಅಗ್ರೆಸಿವ್ ಆಗಿ ಮಾಡ್ತಾವನೆ ಅಂತ. ನಾವು ಬಂದಿರೋದು ಇಲ್ಲೇ ನೀರು ಹಿಡಿಯೋಕ್ಕೆ. ಇದೆ ನಮ್ಮ ಏರಿಯಾ, ಎಲ್ರಿಗೂ ಗೊತ್ತಿರುತ್ತೆ. ಇದು ಇಸ್ಲಾಂಪುರ ಹತ್ರ ಚರ್ಚಾ ಇದು ಏನಿದು ಮಸೀದಿ, ಸಾರಿ ಮಸೀದಿ. ಇದೇ ನಮ್ಮ ಏರಿಯಾ, ಆದರೆ ಇದಲ್ಲ ನಮ್ಮ ಏರಿಯಾದು ಪಕ್ಕದ ಏರಿಯಾ ಇದು. ಮನೆ ಹತ್ರನೇ ಬಂದಿರೋದು, ಅದಕ್ಕೆ ಹೆಲ್ಮೆಟ್ ಹಾಕಿಲ್ಲ. ಆಮೇಲೆ ಪ್ಲೀಸ್ ಡೋಂಟ್ ಜಡ್ಜ್. ಗೈಸ್, ನಾವು ಇವಾಗ ಶಾಪಿಂಗ್ ಮುಗಿಸ್ಕೊಂಡು, ಶಾಪಿಂಗ್ ಅಲ್ಲ ನೀರು ತೊಗೊಂಡು ಸೈಬರ್ಗೆ ಹೋಗಿ ಸೈಬರಿಂದ ಮನೆಗೆ ಬಂದ್ರಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ನಮ್ಮಮ್ಮ ಸೌಂಡ್ ಕೊಡ್ತವ್ರೆ ಬ್ಯಾಕ್ಗ್ರೌಂಡ್. ಸೊ ಎಲ್ಲ ಮಾಡಿ ಗೈಸ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಮಮ್ಮಿ ನಾಳೆ ಶಿವರಾತ್ರಿಗೆ ಏನಾದರೂ ಮಾಡ್ತೀಯಾ? ನೋಡೋಣ, ಗೊತ್ತಿಲ್ಲ. ಮಮ್ಮಿ ಪ್ಲ್ಯಾನ್ ಮಾಡಿ ಆದಮೇಲೆ ಹಂಗೇನಾದರೂ ನಾಳೆ ಮಾಡೋಂಗಿದ್ರೆ ಮಮ್ಮಿ ಜೊತೆಗೆ ವ್ಲಾಗ್ ಮಾಡ್ತೀನಿ. ನೋಡಿ, ಈ ವ್ಲಾಗ್ ನಿಮಗೆ ಶಿವರಾತ್ರಿ ದಿವಸ ಬರುತ್ತೆ ಅನಿಸುತ್ತೆ. ಸೊ ಎಲ್ರಿಗೂ ಹ್ಯಾಪಿ ಮಹಾಶಿವರಾತ್ರಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ನನ್ನ ಟೀ ಶರ್ಟ್ ನೋಡಿ, ಪಾಸಿಟಿವ್ ಥಿಂಕಿಂಗ್. ಸ್ಟೇ ಟ್ಯೂನ್ಡ್.